ಈ ಶಿಕ್ಷಣ ನೀತಿ ಇರಲಿಲ್ವೇ? ಇದೀಗ ಈ ರೀತಿ ಆದೇಶಿಸಲು ಸಂಘ ಪರಿವಾರದ ಒತ್ತಡ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಏನೇ ಇರಲಿ, ಈ ಬುರ್ಕಾ ವಿವಾದವು ಇನ್ನೊಂದು ಗಲಭೆಗೆ ಕಾರಣವಾಗದಿರಲಿ. ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಲಿ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆಯುವ ನುಡಿ ಹಬ್ಬ ಆಳ್ವಾಸ್ ನುಡಿಸಿರಿ ನವೆಂಬರ್ 16, 17 ಮತ್ತು 18ರಂದು ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿ ನಡೆಯಲಿದೆ. ಮುಂದಿನ ವರ್ಷ ಆಳ್ವಾಸ್ ನುಡಿಸಿರಿಗೆ ದಶಕದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಆಳ್ವಾಸ್ ನುಡಿಸಿರಿ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ದಶಕದ ಸಂಭ್ರಮದ ನುಡಿಸಿರಿಯನ್ನ ವಿಶ್ವ ಮಟ್ಟದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು, ಇದರ ಪೂರ್ವಭಾವಿಯಾಗಿ ಈ ಬಾರಿಯ ನುಡಿಸಿರಿಯಿಂದಲೇ ಕೆಲಸ ಕಾರ್ಯಗಳು ಆರಂಭಗೊಳ್ಳಲಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಎಂ ಮೋಹನ್ ಆಳ್ವಾ ತಿಳಿಸಿದ್ದಾರೆ. ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಆಶ್ರಯದಲ್ಲಿ ನಡೆಯುತ್ತಿರುವ 9ನೇ ವರ್ಷದ ಆಳ್ವಾಸ್ ನುಡಿಸಿರಿ ಇದೇ ನವೆಂಬರ್ 16, 17 ಮತ್ತು 18ರಂದು ಮೂಡುಬಿದಿರೆಯ ವಿದ್ಯಾಗಿರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಕನ್ನಡ ನಾಡು ನುಡಿಯನ್ನ ಬಿಂಬಿಸುವ ಅರ್ಥಪೂರ್ಣ ಮೆರವಣಿಗೆ, ನುಡಿಸಿರಿಯ ಧ್ವಜಾರೋಹಣ, ವೈಶಿಷ್ಟ್ಯಪೂರ್ಣ ಉದ್ಘಾಟನೆಗಳೊಂದಿಗೆ 9ನೇ ವರ್ಷದ ಆಳ್ವಾಸ್ ನುಡಿಸಿರಿಗೆ ಚಾಲನೆ ದೊರೆಯಲಿದ್ದು, ಕನ್ನಡ ಮನಸ್ಸು ಜನಪರ ಚಳುವಳಿಗಳು ಎಂಬ ಪ್ರಮುಖ ಪರಿಕಲ್ಪನೆಯನ್ನ ಮುಂದಿಟ್ಟುಕೊಂಡು ಈ ಬಾರಿಯ ಆಳ್ವಾಸ್ ನುಡಿಸಿರಿ ಮೂಡಿಬರಲಿದೆ. 3 ವಿಶೇಷ ಉಪನ್ಯಾಸಗಳು, 4 ಕಥಾ ಸಮಯ, 9 ಕವಿ ಸಮಯ ಕವಿನಮನ, 3 ಸಂಸ್ಮರಣಾ ಗೋಷ್ಠಿಗಳು, 10 ಮಂದಿ ಸಾಧಕರಿಗೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಪ್ರದಾನ, ವಿಶೇಷ ಸನ್ಮಾನ ಕಾರ್ಯಕ್ರಮ, ಸಮಾನಾಂತರ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಕನ್ನಡ ನಾಡು ನುಡಿಗೆ ವಿಶೇಷ ಸೇವೆ ಸಲ್ಲಿಸಿರುವ ನಿಘಂಟು ಶಾಸ್ತ್ರ, ಪ್ರಾಚೀನ ಸಾಹಿತ್ಯಾಧ್ಯಯನದಲ್ಲಿ ಸಾಧನೆ ಮೆರೆದ ಶತಾಯುಷಿ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರನ್ನ ಇದೇ ಸಂದರ್ಭದಲ್ಲಿ ಗೌರವಿಸಲಾಗುವುದು ಎಂದು ಮೋಹನ್ ಆಳ್ವಾ ಹೇಳಿದರು. ಅವರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಗುವುದು ಎಂದು ಎಂ ಮೋಹನ್ ಆಳ್ವಾ ಹೇಳಿದರು. ಮುಂದಿನ ವರ್ಷ ಆಳ್ವಾಸ್ ನುಡಿಸಿರಿಗೆ ದಶಕದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಆಳ್ವಾಸ್ ನುಡಿಸಿರಿ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ದಶಕದ ಸಂಭ್ರಮದ ನುಡಿಸಿರಿಯನ್ನ ವಿಶ್ವ ಮಟ್ಟದಲ್ಲಿ ನಡೆಸಲುದ್ದೇಶಿಸಲಾಗಿದ್ದು, ಅದರ ಪೂರ್ವಭಾವಿಯಾಗಿ ಈ ಬಾರಿಯ ನುಡಿಸಿರಿಯಿಂದಲೇ ಕೆಲಸ ಕಾರ್ಯಗಳು ಆರಂಭಗೊಳ್ಳಲಿದೆ. ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಆಳ್ವಾಸ್ ನುಡಿಸಿರಿ ಘಟಕಗಳನ್ನು ರಚಿಸಿ ಆ ಮೂಲಕ ಜನತೆಯಲ್ಲಿ ನುಡಿಸಿರಿಯ ಸ್ಪಷ್ಟ ಕಲ್ಪನೆ ಮೂಡುವಂತಹ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಎಂ ಮೋಹನ್ ಆಳ್ವಾ ಹೇಳಿದರು. ಹಿರಿಯ ಕಾರ್ಯಕರ್ತರನ್ನ ತುಳಿದ ಶಾಪ ಇದೀಗ ಬಿಜೆಪಿಯನ್ನ ಕಾಡ್ತಿದೆ ಎಂದು ಮಾಜಿ ಪುತ್ತೂರು ಬಿಜೆಪಿ ಶಾಸಕಿ ಶಕುಂತಳಾ ಶೆಟ್ಟಿ ಅಭಿಪ್ರಾಯಪಟ್ಟರು. ಹಿರಿಯ ಕಾರ್ಯಕರ್ತರನ್ನ ತುಳಿದ ಶಾಪ ಇದೀಗ ಬಿಜೆಪಿಯನ್ನ ಕಾಡುತ್ತಿದೆ ಎಂದು ಮಾಜಿ ಪುತ್ತೂರು ಬಿಜೆಪಿ ಶಾಸಕಿ ಶಕುಂತಳಾ ಶೆಟ್ಟಿ ಅಭಿಪ್ರಾಯಪಟ್ಟರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರನ್ನ ಕಡೆಗಣಿಸಿದ ಬಿಜೆಪಿಗೆ ಇಂತಹ ಪರಿಸ್ಥಿತಿ ಇಷ್ಟು ಬೇಗ ಬರುತ್ತದೆ ಅಂದುಕೊಂಡಿಲ್ಲ. ಬಿಜೆಪಿಗೆ ಸಾಕಷ್ಟು ಆರೋಪಗಳು ಬರುತ್ತಿರುವಾಗ ಆ ಪಕ್ಷದಲ್ಲಿ ನಾನು ಇಲ್ಲ ಅನ್ನುವ ತೃಪ್ತಿ ನನಗಿದೆ ಎಂದರು. ಯಡಿಯೂರಪ್ಪನವರ ಆಪ್ತರು ನನ್ನನ್ನು ಸಂಪರ್ಕಿಸಿದ್ದಾರೆ. ಬೇರ್ಯಾವ ಪಕ್ಷಕ್ಕೂ ಹೋಗಬೇಡಿ ಎಂದು ವಿನಂತಿಸಿದ್ದಾರೆ. ನಾನು ಯಾವ ಪಕ್ಷ ಸೇರುವುದರ ಬಗ್ಗೆಯೂ ತೀರ್ಮಾನಿಸಿಲ್ಲ ಅಂದರು. ಬಿಜೆಪಿಗೆ ಈ ಸ್ಥಿತಿ ಬರ್ತದೆ ಅಂತ ನೆನೆಸಿರಲಿಲ್ಲ. ನನಗೆ ಅನಿಸ್ತದೆ ಬಹುಶಃ ಯಾರು ಹಿರಿಯ ಕಾರ್ಯಕರ್ತರಿದ್ದಾರೆ ಅವರನ್ನು ತುಳಿದ ಶಾಪದ ಫಲ ಇವರಿಗೆ ತಟ್ಟಿದೆ. ನಾನೊಂದು ಉದಾಹರಣೆ ನಿಮಗೆ ಹೇಳ್ತೇನೆ. ನಾನು 30 ವರ್ಷಗಳ ಹಿಂದೆ ಬಿ ಜೆ ಪಿಯಲ್ಲಿ ಯಾರು ಇಲ್ಲದಿದ್ದಾಗ ಪಕ್ಷ ಸೇರಿದ್ದೆ. ನಿನ್ನೆ ನನಗೆ ಬಿ ಜೆ ಪಿಯ ಹಿರಿಯರೊಬ್ಬರು ಫೋನ್ ಮಾಡಿ ಹೇಳಿದರು ನನಗೆ, ನೋಡಮ್ಮ, ಗಂಡನನ್ನು ಕಳ್ಕೊಂಡಾಗ ಆ 3 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡ್ತಾ ನಮ್ಮದೇ ಖರ್ಚಲ್ಲಿ, ನಮಗೆ ಪಕ್ಷ ಆಗ ಖರ್ಚಿಗೆ ಕೊಡ್ತಾ ಇರಲಿಲ್ಲ, ನಾವೇ ಖರ್ಚು ಮಾಡಿ ಮಕ್ಕಳನ್ನು ಓದಿಸಬೇಕು, ಮನೆ ನೋಡ್ಕೊಳ್ಬೇಕು, ಪಕ್ಷ ಕಟ್ಟಬೇಕು. ಯಡಿಯೂರಪ್ಪ ಮಾತಾಡಿದ್ದಲ್ಲ, ಅವರ ಆಪ್ತರು ಇಬ್ಬರು ಮಾತಾಡಿದರು. ನೀವು ಯಾವುದೇ ಗಡಿಬಿಡಿ ಮಾಡಬೇಡಿ, ಯಾವುದಕ್ಕೂ ಈಗ ಹೋಗೋ ಆಲೋಚನೆ ಮಾಡಿ ಬೇಡಿ, ನಾವೆಲ್ಲ ಒಟ್ಟಿಗೆ ದುಡಿದವರು, ಒಟ್ಟಿಗೆ ಒಂದು ಪಕ್ಷದಲ್ಲಿ ವಾಪಸ್ಸು ಸೇರಿಕೊಂಡು ಕೆಲಸ ಮಾಡುವ ಅಂತ ಹೇಳುವಂಥ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ನಾನು ಯಾವುದೇ ಒಂದು ತೀರ್ಮಾನವನ್ನು ಹೇಳಲಿಲ್ಲ, ಯಾಕಂದರೆ ಎಲ್ಲರೂ ಕರೀತಾ ಇದ್ದಾರೆ.
ಆಲೋಚನೆ ಮಾಡಿ ಪುತ್ತೂರು ಜೆಎಂ ಕಟ್ಟಡದ ವರ್ತಕರ ಸಮಿತಿ ಮತ್ತು ಕೊಚ್ಚಿ ಮೆಡಿಕಲ್ ಕ್ಯಾಂಪ್ ಇದರ ಜಂಟಿ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಪುತ್ತೂರು ಟೌನ್ ಬ್ಯಾಂಕ್ ಹಾಲ್ನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜೆಎಂ ಕಟ್ಟಡದ ವರ್ತಕ ಸಮಿತಿ ಮತ್ತು ಕೊಚ್ಚಿ ಮೆಡಿಕಲ್ ಕ್ಯಾಂಪ್ ಇದರ ಜಂಟಿ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರವು ಇದೇ ತಿಂಗಳ 14ರಂದು ಪುತ್ತೂರು ಟೌನ್ ಬ್ಯಾಂಕ್ ಹಾಲ್ನಲ್ಲಿ ಬೆಳಗ್ಗೆ 9:30ಕ್ಕೆ ಆರಂಭಗೊಳ್ಳಲಿದೆ. ಕಾರ್ಯಕ್ರಮವನ್ನು ಪುತ್ತೂರು ಶಾಸಕಿ ಮಲ್ಲಿಕಾ ಪ್ರಸಾದ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ ವಹಿಸಲಿದ್ದಾರೆ. ಶಿಬಿರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆದ ತಜ್ಞ ವೈದ್ಯರುಗಳು ಭಾಗವಹಿಸಲಿದ್ದಾರೆ. ಅಲ್ಲದೆ ಕ್ಯಾಂಪ್ನಲ್ಲಿ ಮಧುಮೇಹ, ರಕ್ತದೊತ್ತಡ ಹಾಗೂ ಜನರಲ್ ಚೆಕಪ್ ಉಚಿತವಾಗಿ ಇಸಿಜಿ ಮತ್ತು ಲಭ್ಯವಿರುವ ಔಷಧಿ ವಿತರಿಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉಚಿತವಾಗಿ ಮಾಡುವ ತೀರ್ಮಾನಿಸಿರುತ್ತೇವೆ. ಕಾರಣ ಈಗಾಗಲೇ ಸುಮಾರು 2 ವರ್ಷದಿಂದ ಕಾವಲ್ಲಿ ಹಂಚಿನಡಕದಲ್ಲಿ ಹಾಗೂ ಈಗಾಗಲೇ ಕಾವು ಸೊಸೈಟಿಯಲ್ಲಿ ಕೊಚ್ಚಿ ವತಿಯಿಂದ ಕೊಚ್ಚಿ ವೈದ್ಯಕೀಯ ಶಿಬಿರದ ವತಿಯಿಂದ ನಡೀತಾ ಉಂಟು. ಉಚಿತವಾಗಿ ಮದ್ದುಗೊಟ್ಟು ಎಲ್ಲ ಅವರ ಒಂದು ಸಲಹೆಯಿಂದ ನಮಗೆ ಸಹ ಒಂದು ಖುಷಿಯಾಗಿ ನಾವು ಇಲ್ಲಿ ವರ್ತಕರ ಸಂಘದ ವತಿಯಿಂದ ಈಗಾಗಲೇ ಇಂತಹ ಒಂದು ಕಾರ್ಯಕ್ರಮ ನಡೆಸುವರೆ ತೀರ್ಮಾನಿಸಿರುತ್ತೇವೆ. ವಿಶೇಷವಾಗಿ ನಾವು ಎಲ್ಲ ಕಾರ್ಯಕ್ರಮ ಉಚಿತ ಸಮಾಜ ಸೇವೆಯಾಗಿ ಅಲ್ಲ, ಈ ಸಲ ನಮ್ಮದು ಇಸಿಜಿ ಅಂತೇಳಿ ಉಂಟು. ಎಲ್ಲ ಬಂಧು ಬಳಗದವರಿಗೆ, ಪಾಪದವರಿಗೆ ಈ ಬಗ್ಗೆ ಒಂದು ಸಹಾಯಕವಾಗಲಿ ಅನ್ನುತ್ತಾ ನಾವು ಇದನ್ನು ಮಾಡಿರುತ್ತೇವೆ. ಮಾತ್ರವಲ್ಲ, ಈ ಒಂದು ಸದುಪಯೋಗವನ್ನು ಪ್ರತಿ ಓರ್ವನು ಇದನ್ನು ಪಡೆಯಬೇಕಾಗಿ ನಾವು ಪ್ರತಿಯೊಬ್ಬರಲ್ಲೂ ವಿನಂತಿಸುತ್ತಿದ್ದೇವೆ. ಮಾತ್ರವಲ್ಲ, ನೀವು ಸಹ ಇದಕ್ಕೆ ಪ್ರತಿಯೊಬ್ಬರಿಗೂ ಈ ಸಹಾಯವನ್ನು ಸಿಗುವರೆ ಸಹಕರಿಸಬೇಕು ಅನ್ನುತ್ತಾ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾವಲ್ಲಿ ಈಗಾಗಲೇ ನಡೆದ ಸಂಸ್ಥೆ ಅದು KK ಅವರ ಮಗ KK ನಾವೀಗಾಗಲೇ ಕೊಟ್ಟಿದ್ದೇವೆ. ಅವರೊಂದು ಎಷ್ಟೊಂದು ಬೇರೆ ಇದೇನಲ್ಲ, ಸಾಮಾಜಿಕ ಸಂಸ್ಥೆ ಒಂದು ಸೇವಕರು ಅವರು. ಈಗಾಗಲೇ ಅವರ ಮಗ ಅಲ್ಲ, ತಿಂಗಳಿಗೊಮ್ಮೆ ಅವ್ರದ್ದು ಮದುವೆ ನಜೀರ್ ಅಹಮದ್ ಅಂತೇಳಿ MD DFID ಮತ್ತೆ ಬೇರೆ ಎಲ್ಲ ಜನರಲ್ ಮೆಡಿಸಿನ್ಸ್ ಎಲ್ಲ ಫ್ರೀ ಕೊಡುವಂಥದ್ದು, ಟೆಸ್ಟ್ ಮಾಡಿ ಅರ್ಹ. ಪುತ್ತೂರು ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಈ ವರ್ಷದ ನೂತನ ಕಲಾ ಕುಸುಮ ಕೊಲ್ಲೂರು ಶ್ರೀ ಮೂಕಾಂಬಿಕಾ ನೃತ್ಯ ರೂಪಕದ ಪ್ರಥಮ ಪ್ರದರ್ಶನ ಇದೇ ತಿಂಗಳ 7ರಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಅಕಾಡೆಮಿಯ ಸಂಚಾಲಕ ಡಿ ಭವಾನಿ ಶಂಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವರ್ಷದ ನೂತನ ಕಲಾಕುಸುಮ ಕೊಲ್ಲೂರು ಶ್ರೀ ಮೂಕಾಂಬಿಕೆ ನೃತ್ಯ ರೂಪಕ ಇದರ ಪ್ರಥಮ ಪ್ರದರ್ಶನ ನಾಳ್ದು 7/10/2012 ಭಾನುವಾರ ಸಂಜೆ 6:15ಕ್ಕೆ ನಟರಾಜ ವೇದಿಕೆಯಲ್ಲಿ ನಮ್ಮ ಪ್ರಾರಂಭವಾಗಲಿಕ್ಕಿದೆ. 6:45 ಅಥವಾ 7 ಗಂಟೆವರೆಗೆ ಮೊದಲನೇ ಸಭಾ ಕಾರ್ಯಕ್ರಮ ನಾವು ಮುಗಿಸಿಬಿಡ್ತೇವೆ. ಮತ್ತು ಉದ್ದಕ್ಕೆ ನಮ್ಮ ನೃತ್ಯ ರೂಪಕ ಮಧ್ಯದಲ್ಲಿ ಎಲ್ಲಿಯೂ ಎಡೆಬಿಡದೆ ಕಾರ್ಯಕ್ರಮ ನೃತ್ಯ ರೂಪಕ 1-1.25 ಗಂಟೆ ನೃತ್ಯ ರೂಪಕ ಅದನ್ನು ನಾವು ಪೂರ್ಣಗೊಳಿಸ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ಪೌರಾಣಿಕ ಹಿನ್ನೆಲೆಯುಳ್ಳ ಒಂದು ನೃತ್ಯ ರೂಪಕ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಅನ್ನೋದು ನಾವು ಈ ವರ್ಷ ಹೊಸದಾಗಿ ಮಾಡಬೇಕಿದೆ. ಇದು ನಮ್ಮ ಹಲವು ವರ್ಷದ ಒಂದು ಯೋಜನೆ. ಯಾಕೆಂದರೆ ನಮ್ಮ ನೃತ್ಯ ಸಂಸ್ಥೆ ಹೆಸರು ಮೂಕಾಂಬಿಕಾ ನೃತ್ಯಾಲಯ ಮತ್ತು ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ 2 ಉಂಟು. ಈ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ವತಿಯಿಂದ ಈವರೆಗೆ ನಾವು ಹಲವಾರು ನೃತ್ಯೋತ್ಸವಗಳನ್ನು ಪುತ್ತೂರಿನಲ್ಲಿ ಮಾಡಿದ್ದೇವೆ. ಕೊನೆ ಪೇಜ್ನಲ್ಲಿ ನಾವು ನಿಮಗೆ ಕೊಟ್ಟಿದ್ದೇವೆ ನಮ್ಮ ಈವರೆಗಿನ ನೃತ್ಯೋತ್ಸವಗಳು ಅಂತ. ಜೊತೆಗೆ ಅದಕ್ಕೆ ಪೂರಕವಾಗಿ 8 ಫೋಟೋಗಳಿದ್ದದ್ದು ಲಾಸ್ಟ್ ಪೇಜ್ನಲ್ಲಿ ನಿಮಗೆ ಕಾಣ್ತದೆ. ಪುತ್ತೂರಿನಲ್ಲಿ ಹಲವಾರು ವರ್ಷಗಳಿಂದ ಎಷ್ಟೋ ಸಂಸ್ಥೆಗಳಿರ್ಬೋದು, ಆದರೆ ಈ ರೀತಿ ನೃತ್ಯೋತ್ಸವಗಳನ್ನು ನಡೆಸಿದ ಸಂಸ್ಥೆ ಯಾವುದು ಇಲ್ಲ ಅನ್ನೋ ಒಂದು ನಮ್ಮ ಭಾವನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನೆಯಲ್ಲಿ ಯಾರು ಇಲ್ಲದನ್ನ ಕನ್ಫರ್ಮ್ ಮಾಡ್ಕೊಂಡ್ರು. ಮರೀಲ್ನ ವಿಠಲ್ ರೈ ಅವರ ಮನೆಗೆ ಕನ್ನ ಹಾಕಿದ್ರು. ನಗದು ಚಿನ್ನಾಭರಣ ಸಹಿತ ಕಾರನ್ನು ಕಳವುಗೈದು ಪರಾರಿಯಾದ್ರು. ಬಿಜೆಪಿಯನ್ನ ಕಾಡ್ತಿದೆ ಹಲವು ನಾಯಕರನ್ನ ತುಳಿದ ಶಾಪ. ಕಳಂಕಿತ ಪಕ್ಷದಲ್ಲಿ ನಾನಿಲ್ಲ ಅನ್ನೋದೇ ತೃಪ್ತಿ. ಮಂಗಳೂರಿನಲ್ಲಿ ಮಾಜಿ ಶಾಸಕಿ ಶಕುಂತಳಾ ಶೆಟ್ಟಿ.
ಪವಿತ್ರ ಕ್ಷೇತ್ರದಲ್ಲಿ ಭುಗಿಲೆದ್ದ ಬುರ್ಖಾ ವಿವಾದ. ಸುಬ್ರಹ್ಮಣ್ಯ ಕೆಎಸ್ಎಸ್ ಕಾಲೇಜಿನಲ್ಲಿ ಬುರ್ಖಾ ನಿಷೇಧ, ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಖಾ ಕಳಚುವುದಕ್ಕೆ ವಿದ್ಯಾರ್ಥಿನಿಯರ ವಿರೋಧ. ನಿಮ್ಮೂರಿನ ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9 ನ್ಯೂಸ್. ನಮ್ಮ ವಾರ್ತೆಯ ಪ್ರಾಯೋಜಕರು ಟಾಪ್ಕೋ ಜ್ಯುವೆಲ್ಲರಿ, ಎಂಪೈರ್ ಮಾಲ್, ವಿಟ್ಲ. ನೇರವಾದ ವ್ಯಾಪಾರ, ನೇರ ದಾರಿಯೊಂದಿಗೆ ಟಾಪ್ಕೋ ಜ್ಯುವೆಲ್ಲರಿ, ಎಂಪೈರ್ ಮಾಲ್, ವಿಟ್ಲ.